ಎಲ್ಲ ಯೂಟ್ಯೂಬ್ ಬಾಂಧವರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಶೀಕರಣವನ್ನು ನೀವು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಬಳಸ್ಕೊಳ್ಬಾರ್ದು. ಮತ್ತು ಈ ಒಂದು ವಶೀಕರಣವನ್ನು ನೀವು ಮಾಡಬೇಕಾದ್ರೆ ತುಂಬ ಶ್ರದ್ಧೆ, ಭಕ್ತಿಯಿಂದ ಮತ್ತು ಒಳ್ಳೆ ಮನಸ್ಸಿನಿಂದ ಮಾಡಬೇಕಾಗ್ತದೆ. ನಿಮ್ಮನ್ನು ಯಾರು ಬಿಟ್ಟು ಹೋಗಿರ್ತಾರಲ್ವ, ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಪ್ರೀತಿಸಿದವರಾಗಿರ್ಬೋದು, ನಿಮ್ಮಿಂದ ಸ್ತ್ರೀ ಅಥವಾ ಪುರುಷ ಆಗಿರಬಹುದು, ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರ್ತಾರಲ್ಲ, ಅಂಥವ್ರು ನಿಮ್ಗೆ ಬೇಕು ಅಂತ ನಿಮ್ಮ ಜೀವನದಲ್ಲಿ ನಿಮ್ಗೆ ಅನಿಸಿದ್ರೆ ಅವ್ರನ್ನ ಪುನಃ ನಿಮ್ಮೊಡನೆ ಪಡ್ಕೊಳ್ಳೋಕೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬಹುದು. ಅದು ಕೇವಲ ಒಂದು ಮೊಟ್ಟೆಯಿಂದ ಮಾತ್ರ ನೀವು ಮಾಡ್ಕೊಳ್ಬೇಕು. ಅದನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋಲಿ ನಿಮಗೆ ಪೂರ್ತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನು ಮಾತ್ರ ಮಾಡಿಬಿಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಕಷ್ಟಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ, ಇದನ್ನು ಮಾಡುವಂತಹ ವಿಧಾನಗಳು ಮತ್ತು ಇದನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಏನಂತ ಹೇಳಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಒಂದು ಮೊಟ್ಟೆ, ನಂತರ ಒಂದು ಸ್ಕೆಚ್ 2 ಬೇಕು. ಮೊಟ್ಟೆಯ ಇಲ್ಲಿ ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ರೀತಿಸಿದಂತಹ ವ್ಯಕ್ತಿ ಹುಡುಗಿಯಾಗಿದ್ದರೆ ತರುಣ್ಯ, ಇಲ್ಲಿ ಹುಡುಗನ ಹೆಸರು ಬರಬೇಕು ತರುಣ ಅಂತ, ಪ್ಲಸ್ ಬರೆದ್ಬಿಟ್ಟು ತರುಣ. ಅದೇ ಮೊಟ್ಟೆಯ ಹಿಂಭಾಗದಲ್ಲಿ ಹುಡುಗಿಯ ತಾಯಿಯ ಹೆಸರು, ಉದಾಹರಣೆಗೆ ಒಂದು ಹೆಸರು ತಗೋತೀನಿ, ಗೌರಮ್ಮ. ಇಲ್ಲಿ ಹುಡುಗನ ಅಪ್ಪನ ಹೆಸರು ಈಶ್ವರ. ಇಷ್ಟು ಹೆಸರು ತಗೊಂಡಿದ್ದೀನಿ ವೀಕ್ಷಕರೇ, ನೋಡಿ. ನಂತರ ಈ ಮಧ್ಯದಲ್ಲಿ ಇರೊಂದು ಜಾಗ ಇರುತ್ತಲ್ಲ, ಇಲ್ಲಿ ಓಂ ಚಿತ್ರವನ್ನು ಹಾಕಬೇಕಾಗ್ತದೆ. ಓಂ ಚಿತ್ರವನ್ನು ಹಾಕಿದ ನಂತರ ಇಲ್ಲಿ ಒಂದು ಮಂತ್ರವನ್ನು ಬರೀಬೇಕಾಗ್ತದೆ. ಏನಂತ ಹೇಳಿದ್ರೆ, ಓಂ ಮಮ ವಶೀಕರಣ ಜೀವನ ಪರ್ಯಂತಂ ಅಂತ ಹಿಂಗೆ ಬರ್ಕೊಳ್ಬೇಕಾಗ್ತದೆ. ಹೀಗೆ ಬರ್ಕೊಂಡಿದ ನಂತರ ನೀವೇನು ಮಾಡಬೇಕು ಅಂದರೆ, ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರಿರ್ತಾರಲ್ಲ ವೀಕ್ಷಕರೇ, ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರಿರ್ತಾರಲ್ಲ, ಹುಡುಗಿ ಆಗಿರ್ಬೋದು, ಹುಡುಗನೂ ಕೂಡ ಆಗಿರಬಹುದು, ಯಾರಾಗಿರ್ತಾರಲ್ಲ ಅವರನ್ನು ನಿಮ್ಮ ಕಡೆ ಸೆಳ್ಕೊಳ್ಳೋಕ್ಕೆ ಈ ರೀತಿ ಬರ್ದಿದ ನಂತರ ನಿಮ್ಮ ಮನಸ್ಸಿನಲ್ಲಿ ನೀವು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಅವರನ್ನು ನೆನೆಸ್ಕೊಂಡು ದೇವರಲ್ಲಿ ಬೇಡ್ಕೊಳ್ಬೇಕಾಗ್ತದೆ, ಪ್ರಾರ್ಥನೆ ಮಾಡ್ಕೊಳ್ಬೇಕಾಗ್ತದೆ. ದೇವರೇ, ಅವರು ನನ್ನ ಬಳಿ ಮತ್ತೆ ಬರುವಂತಹ ಆಗಲಿ, ಹಾಗೂ ಬಂದ ಮೇಲೆ ನಾನು ನಿನಗೆ ಒಂದು ಪೂಜೆಯನ್ನು, ಒಂದು ಚಿಕ್ಕದಾಗಿ ಒಂದು ಪೂಜೆಯನ್ನು ಕೊಡುತ್ತೇನೆ. ಅಂದರೆ ಯಾವ ರೀತಿಯಾಗಿ ಅಂದರೆ, ಒಂದು 100 ರೂಪಾಯಿ ಒಂದು ಅಂಗಡಿ ಹೋಗಿಬಿಟ್ಟು ಒಂದು ಪೂಜೆಯನ್ನು ಕೊಡ್ತಾರಲ್ಲ ಮಾಮೂಲಿ, ಆ ಥರ ಒಂದು ಪೂಜೆ ಕೊಟ್ಬಿಟ್ಟು ಬನ್ನಿ. ಈ ಥರ ಕೇಳಿಕೊಂಡು ಆ ಥರ ಒಂದು ಪೂಜೆಯನ್ನು ಕೊಟ್ಬಿಟ್ಟು ಬಂದರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಯಾವುದೋ ಒಂದು ಕಷ್ಟಗಳು ಹಾಗೂ ನಿಮ್ಮನ್ನು ಯಾರ್ದೋ ಬಿಟ್ಟೋಗಿರ್ತಾರಲ್ಲ ಅವರು ಪುನಃ ನಿಮ್ಮೊಡನೆ ಬರಲು ಸಾಧ್ಯವಾಗ್ತದೆ ಈ ಒಂದು ಚಿಕ್ಕ ಕಾರ್ಯ ಮಾಡುವುದರಿಂದ. ನೆನಪಿರಲಿ, ಹುಡುಗನ ಹೆಸರು ಪ್ಲಸ್ ಹುಡುಗಿಯ ಹೆಸರು, ಇಲ್ಲಿ ಹುಡುಗನ ಅಪ್ಪನ ಹೆಸರು ಪ್ಲಸ್ ಇಲ್ಲಿ ಹುಡುಗಿಯ ಅಪ್ಪನ ಹೆಸರು ಬರೆದು ಇಲ್ಲಿ ಓಂ ಅಂತ ಚಿಹ್ನ ಬರೆದ್ಬಿಟ್ಟು ಇಲ್ಲಿ ಓಂ ಮಮ ವಶೀಕರಣಾಯ ಜೀವನ ಪರ್ಯಂತಂ ಅಂತ ಬರಿಬೇಕು. ಇಷ್ಟು ಬರೆದಿದ ನಂತರ ಏನು ಮಾಡಬೇಕಂದ್ರೆ, ಈ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ 3 ಜಾಗ ಸೇರುವಂತಹ ಜಾಗದಲ್ಲಿ ತೆಗೆದುಕೊಂಡು ನೀವು ಹಾಕಿಬಿಟ್ಟು ಬರಬೇಕಾಗ್ತದೆ. ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲನ್ನು ತೊಳೆದು ದಿನನಿತ್ಯದ ಕೆಲಸವನ್ನು ನೀವು ಮಾಡಿದ ನಂತರ ಕೇವಲ 3 ದಿನಗಳಾದ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ನೋಡಲು ಅಥವಾ ನಿಮ್ಮ ಜೊತೆ ಮಾತನಾಡು ಬಂದೇ ಬರ್ತಾರೆ. ಒಂದು ವೇಳೆ ಇದನ್ನು ನಿಮ್ಮಲ್ಲಿ ಮಾಡಲು ಸಾಧ್ಯವಾಗ್ತಿಲ್ಲ, ತುಂಬ ಕಷ್ಟವಾಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವು ಅಂದ್ಕೊಂಡ್ರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಿಮ್ಗೆ ಯಾವ ಬೇಕಾದರೂ ಕರೆ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಕಠಿಣ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ. ಶತಶಿಂತ. ಎಲ್ಲರಿಗೂ ನಮಸ್ಕಾರ.